ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಸೊ ಆ ಬ್ಲೌಸ್ಗೆ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸೊ ಆದರೆ ಇದಕ್ಕೆ ಸ್ಲೀವು ಕಡಿಮೆ ಬರ್ತದೆ. ಸೊ ಇದಕ್ಕೆ ನಾನು ಬಟ್ಟೆ ಕೊಡಬೇಕು, ಈ ಸೈಡು. ಸೊ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಳ್ಳಿ. ತುಂಬಾ ಈಸಿಯಾಗಿ ಯಾವ ಥರ ಕಡಿಮೆ ಇರುವಂಥ ತೋಳಿಗೆ ಬಟ್ಟೆ ಕೂಡಿಸೋದು ಹೇಗಂತ ತೋರಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ಥರ 4 ಬಟ್ಟೆ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಇಟ್ಕೊಂಡು ನೋಡಿ, ಈ ಥರ ಇದು ಮೇನ್ ಕ್ಲಾತು ಕರೆಕ್ಟ್ ಸೀದಾ ಇರಬೇಕು. ಇಟ್ಕೊಂಡು ಇದು ಏನು ನಾವು ಅಟ್ಯಾಚ್ ಮಾಡ್ತಿರ್ತೀವಲ್ಲ ಬಟ್ಟೆ, ಅದು ಉಲ್ಟಾ ಇರಬೇಕು. ಸೀದಾದ ಮೇಲೆ ಇದನ್ನು ಉಲ್ಟಾ ಇಟ್ಕೊಂಡು ಈ ಥರ ನೋಡಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಹಾಗೆ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು, ಯಾಕಂದರೆ ಸ್ಟಿಫಾಗಿ ಗಟ್ಟಿಯಾಗಿ ಕೂರುತ್ತೆ. ಇಲ್ಲ ಅಂತಂದರೆ ಆಗಲೇ ಗುಚ್ಚಿ ಹೋಗಿಬಿಡುತ್ತೆ. ಸೊ ಇನ್ನು ಇದನ್ನು ಈ ಥರ ಟರ್ನ್ ಮಾಡಿಕೊಂಡು, ಉಲ್ಟಾ ಇರೋದನ್ನು ಈ ಥರ ಟರ್ನ್ ಮಾಡಿದಾಗ ನೋಡಿ ಸೀದಾ ಆಯ್ತಲ್ವ. ಸೊ ಹಾಗೆ ಇದ್ರ ಮೇಲೊಂದು ಸ್ಟಿಫಾಗಿ ಸ್ಟಿಚಿಂಗ್ ಮಾಡೋಣ. ಯಾಕಂತಂದರೆ ಅದು ನಾವು ಬಟ್ಟೆ ಕೊಟ್ಟಿದ್ದೀವಿ ಅಂತ ಅನಿಸೋದೇ ಇಲ್ಲ ಅದ್ರ ಮೇಲೆ ಮತ್ತೊಂದು ಸ್ಟಿಚಿಂಗ್ ಬಂದರೆ. ಸೊ ನೀಟಾಗಿ ಇರತ್ತೆ. ನೋಡಿದ್ರಲ್ಲ, ಈ ಸೈಡು ಇಷ್ಟು ಕೊಟ್ಟೆ, ಇನ್ನೊಂದು ಸೈಡೂ ಕೊಡ್ತೀನಿ. ಸೊ ನೋಡಿ, ಮತ್ತೆ ಇದನ್ನು ಈ ಥರ ಉಲ್ಟಾ ಇಟ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡು, ಸಾರಿ ಫ್ರೆಂಡ್, ಈ ಥರ ಇಟ್ಕೊಂಡು ನೋಡಿ ಈ ಥರ ಇದನ್ನು ಕೂಡ ಈ ಸೈಡ್ ಸಹ, ಎರಡು ಸೈಡ್ ಅಂದರೆ ಬಟ್ಟೆ ತುಂಬಾ ಕಡಿಮೆ ಬಿದ್ದಿದೆ. ಸೊ ಹಾಗಾಗಿ ಎರಡು ಸೈಡ್ ಹಚ್ತಿದ್ದೀನಿ. ಅದೇ ಬಟ್ಟೆ ಒಂದು ಸ್ವಲ್ಪ ಕಡಿಮೆ ಇದ್ದರೂ ಒಂದೇ ಕಡೆ ಹೆಚ್ಚಿದ್ರೂ ನಡೆಯುತ್ತೆ. ಇದಕ್ಕೆ ಬಟ್ಟೆ ಜಾಸ್ತಿ ಕಡಿಮೆ ಬರ್ತಾಯಿದೆ, ಅಂದರೆ ಅವರು ಸ್ವಲ್ಪ ದಪ್ಪ ಇದ್ದಾರೆ, ಹಾಗಾಗಿ ಇದಕ್ಕೆ ಎರಡು ಸೈಡು ಕೊಡಲೇಬೇಕು. ನೀವು ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕಂದರೆ ನಾನು ಮುಂದೆ ಬರುವಂಥ ಇನ್ನೊಂದು ಸ್ವಲ್ಪ ಇದರಲ್ಲಿ, ಅಂದರೆ ಏನಪ್ಪ ಅಂತ ಹೇಳ್ತೀನಿ, ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ. ಈ ಸ್ಲೀವ್ಸ್ನ ಯಾವ ಥರ ಇದನ್ನು ಅಸ್ತರ್ ಅಟ್ಯಾಚ್ ಮಾಡಬೇಕು, ತುಂಬಾ ಅಂದರೆ ನಮ್ಮದು ಹೊಲಿದಿದ್ದು ಸ್ಟಿಚಿಂಗ್ ಕಾಣದೇ ಇರೋ ಹಾಗೆ ಇದಕ್ಕೆ ಅಸ್ತರ್ ಯಾವ ಥರ ಅಟ್ಯಾಚ್ ಮಾಡಬೇಕು, ಅಂದರೆ ಲೈನಿಂಗ್ ಪೀಸ್ ಯಾವ ಥರ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಆ ಮಾಹಿತಿನ ಕಳ್ಕೊಂಡ್ಬಿಡ್ತೀರಾ. ನೋಡಿ, ಇದಕ್ಕೂ ಸಹ ಬಟ್ಟೆ ಕಡಿಮೆ ಇತ್ತು. ಸೊ ಇದೇ ರೀತಿಯೇ ಇದಕ್ಕೂ ಸಹ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಅಟ್ಯಾಚ್ ಮಾಡಿಕೊಂಡು ಇದೇನು ದಡಿ ಇರುತ್ತಲ್ವ, ಅಂದರೆ ದಡಿ ಬಾರ್ಡ್ರ್ ಬಂದಿರುತ್ತಲ್ವ, ಸೊ ಬಾರ್ಡ್ರ್ ಮೇಲೆ ಈ ಥರ ಇಟ್ಟು ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಬಾರ್ಡ್ರ್ ಮೇಲೆ ಇದು ನೀಟ್ ಕೂರಲ್ಲ, ಅಂದರೆ ಮೇನ್ ಕ್ಲಾತು ಬಾರ್ಡ್ರ್ ಮುಚ್ಚೋಗುತ್ತೆ. ಸೊ ಅದಕ್ಕೆ ನಾವು ಏನಪ್ಪ ಮಾಡಬೇಕಂದ್ರೆ, ಈ ಥರ ಮೇನ್ ಕ್ಲಾತ್ನ ಇಟ್ಟು ಅದರ ಮೇಲೆ ಈ ಥರ ಬಾರ್ಡ್ರ್ ಇಟ್ಟು ಇದರ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ಕೆಳಗೆ ಅಸ್ತರ್ ಇಟ್ಟು ಲೈನಿಂಗ್ ಪೀಸ್ ಇಟ್ಟು ಮೇಲೆ ಅದರದ್ದು ಸ್ಲೀವಿಂದು ಬಾರ್ಡ್ರ್ ಇಟ್ಟು ನೋಡಿ ಈ ಥರ ನೀಟಾಗಿ ಈ ಥರ ಹೊಲ್ಕೊಳ್ಬೇಕು. ಈ ಥರ ಹೊಲ್ಕೊಂಡು ನಂತರ ಇದೇನಿರುತ್ತಲ್ವ ಇದನ್ನು ಈ ಥರ ನೋಡಿ ಎರಡೂ ಸೈಡ್ ಈ ಥರ ಹಿಡ್ಕೊಂಡು ಈ ಥರ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಇದ್ರ ಮೇಲೆ ಒಂದು, ಅಂದರೆ ಸ್ವಲ್ಪ ಹಾಗೆ ಹಾಕಿದ್ದಲ್ಲಿ ಹಾಕಬೇಡಿ, ಬಾರ್ಡ್ರ್ ಲಾಸ್ಟ್ ಎಂಡ್ ಎಲ್ಲಿರುತ್ತಲ್ವ, ಈ ಥರ ಲಾಸ್ಟ್ ಎಂಡ್ ಎಲ್ಲಿಗೆ ಇರುತ್ತೆ ನೋಡಿ. ನಿಮ್ಗೆ ಜಾಸ್ತಿ ಎಂಡಿದ್ರೆ ಜಾಸ್ತಿ ಎಂಡಿಗೆ ಹಾಕೊಳ್ಳಿ. ನನ್ನದು ಇಷ್ಟೇ ಇದೆ ಬಾರ್ಡ್ರು, ಸೊ ಇಲ್ಲಿಗೆ ಹಾಕ್ತಿದ್ದೀನಿ. ಇದೊಂದು ಟಿಪ್ಸ್ ನಿಮಗೆ, ಯಾಕಂದರೆ ಈ ಥರ ಬಾರ್ಡ್ರ್ ಮೇಲೆ ಸ್ಟಿಚ್ ಮಾಡೋದ್ರಿಂದ ಬಾರ್ಡ್ರು ನೀರಿಗೆ ಬೀಳುವಂಥದ್ದು, ಹಾಗೆ ಬಾರ್ಡ್ರು ಅದೊಂಥರ ಏನಾಗುತ್ತೆ ಅಂತ ಉಬ್ಬಿ ನಿಲ್ಲುವಂಥದ್ದು ಆಗೋದಿಲ್ಲ ಈ ಥರ ಸ್ಟಿಚ್ ಮಾಡೋದ್ರಿಂದ. ನೋಡಿ ಯಾವ ಥರ ನೀಟಾಗಿ ಬಾರ್ಡ್ರ್ ಕಾಣ್ತಿದೆ, ಹಾಗೆ ಅಟ್ಯಾಚ್ ಮಾಡಿದ್ದು ಗೊತ್ತಾಗೋದಿಲ್ಲ, ಸ್ವಲ್ಪನೂ ಉಬ್ಕೊಂಡಿಲ್ಲ, ನೀರಿಗೇನೂ ಬಂದಿಲ್ಲ. ಈ ಥರದ್ದು ದೊಡ್ಡ ಬಾರ್ಡ್ರಿಗಿದ್ರೆ ತುಂಬಾ ಬಾರ್ಡ್ರ್ ಚೆನ್ನಾಗಿ ಕೂರತ್ತೆ. ಟ್ರೈ ಮಾಡಿ ನೋಡಿ ಯಾವ ಥರ ನಾನು ಮೇನ್ ಕ್ಲಾತ್ ಅಟ್ಯಾಚ್ ಮಾಡಿದ್ದೇ ಕಾಣಿಸ್ತಿಲ್ವಲ್ಲ. ಸೊ ನೋಡಿ, ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಪೂರ್ತಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಡ್ಬಿಡೋದು.
ಸೊ ಸ್ಟಿಚ್ ಮಾಡೋಕ್ಕೂ ಮೊದಲು ಇದ್ರದ್ದು ಅಳತೆ ಎಷ್ಟಿದೆ ನೋಡಿಕೊಂಡು ಮೊದಲಿಗೆ ಕಟ್ ಮಾಡ್ಕೊಂಡಿದ್ದಾನೆ. ಯಾಕಂದರೆ ನಾನು ಸ್ಟಿಚ್ ಮಾಡಿದೆ ಆಮೇಲೆ ಒಂದು ಅಳತೆ ಕಮ್ಮಿ ಬಂದರೆ ಅದು ಕಟ್ಟಿಂಗಲ್ಲಿ ಸ್ಟಿಚ್ ಮಾಡಿದ್ದು ಹೋಗಿಬಿಡುತ್ತೆ. ಸೊ ಹಾಗಾಗಿ ಏನು ಮಾಡಬೇಕಪ್ಪ ಅಂತಂದರೆ ಅವ್ರದ್ದು ಅಳತೆ ಬ್ಲೌಸ್ ಇತ್ತಲ್ವ, ಸೊ ಅದನ್ನು ಇದ್ರ ಮೇಲಿಟ್ಟು ಅಳತೆ ಮಾಡಬೇಕು. ಕರೆಕ್ಟಾಗಿ ಇಟ್ಕೊಳ್ಳಿ ಬ್ಲೌಸ್ನ ಮೊದಲು ಸ್ಲೀವ್ದನ್ನು. ಈಗ ಇದು ನೋಡಿ ಅವ್ರದ್ದು ಅಳತೆ ಬ್ಲೌಸ್ ತೊಗೊಳ್ತಿದ್ದೀನಿ. ತೊಗೊಂಡು ಅದನ್ನು ಉಲ್ಟಾ ಮಾಡಿ ಹಾಕ್ಕೊಳ್ಬೇಕು. ಸೊ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಈ ಥರ ನೋಡಿ ಉಲ್ಟಾ ಮಾಡಿದ್ದೀನಿ ಅದನ್ನು, ಅವ್ರದ್ದು ಅಳತೆ ಬ್ಲೌಸ್ನ ಅದನ್ನ ಈ ಥರ ಅದ್ರ ಮೇಲೆ ನೀಟಾಗಿಟ್ಟು ನೋಡಿ ಈ ಥರ ಸ್ವಲ್ಪ ನೋಡಿಕೊಂಡು ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಕರೆಕ್ಟಾಗಿ ಮಾಡಿಕೊಂಡು ನೋಡ್ತಾ ಇರ್ಬೋದು. ನಂತರ ಇನ್ನು ಮಾರ್ಕ್ ಹಾಕ್ಕೊಳ್ಬೇಕು. ನೋಡಿ ಇದು ಸ್ಟಿಚಿಂಗ್ ಇದೆ, ಇಲ್ಲಿಗೆ 1/2 ಇಂಚ್ ಎಕ್ಸ್ಟ್ರಾ, ಅರ್ಥ ಆಯ್ತಲ್ವ. ಸೊ ಇಲ್ಲಿ ಅವ್ರದ್ದು ಆರ್ಮೋಲ್ ರೌಂಡ್ ಎಲ್ಲಿಗಿದೆ ನೋಡಿಕೊಂಡು ನೋಡಿ ಇಲ್ಲಿಗಿದೆ. ಸೊ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ಇಲ್ಲಿಗೆ ಅದು ಆರ್ಮೋಲ್ದು ರೌಂಡಿಂಗ್ ಕಟ್ ತೆಗಿಬೇಕು. ಸೊ ನೋಡಿ ಇಲ್ಲಿ ರೌಂಡಿಂಗ್ ಸಹ ನಾವು ಇದರಲ್ಲೇ ಮಾರ್ಕ್ ಹಾಕ್ಕೋಬೋದು. ಅದರದ್ದು ನೋಡಿ ಎಲ್ಲಿದೆ ನೋಡಿಕೊಂಡು ಈ ಥರ ಇಲ್ಲಿಗೆ ಇತ್ತವ್ರದ್ದು ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಸೊ ಅದು ಕರೆಕ್ಟಾಗಿ ಇತ್ತು. ಸೊ ಹಾಗಾಗಿ ನಾನು ಜಾಸ್ತಿ ಕಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನೋಡಿ ಇಷ್ಟು ಮಾಡ್ಕೊಳ್ಬೇಕು. ಸೊ ಇದಿಷ್ಟು ಮಾಡ್ಕೊಂಡ್ರೆ ತೋಳು ಕಟ್ಟಿಂಗ್ ಇದು ಆಯಿತು. ನೋಡಿ ಈ ಥರ ಒಂದು ಕಚ್ ಹಾಕ್ಕೊಳ್ಬೇಕು. ನೀಟಾಗಿ ಇಟ್ಕೊಂಡು ಕಚ್ ಹಾಕೊಂಡ್ಬಿಟ್ರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ, ಯಾವ್ದು ಸೆಂಟ್ರಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ, ನೋಡಿ ಈಗ ಕರೆಕ್ಟ್ ಬಂದಿದೆ ಅಲ್ವಾ ಅಂತ ಒಂದು ಸಲ ತೋರಿಸ್ತೀನಿ. ನೋಡಿ ಎಕ್ಸ್ಟ್ರಾ ಇದೆ. ಸೊ ಇಲ್ಲಿಗೆ ಆರ್ಮೋಲ್ ರೌಂಡಿಂಗ್ ಇದೆ ನೋಡಿ, ಇಲ್ಲಿ ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಗೆ ರೌಂಡಿಂಗ್ ಆರ್ಮೋಲ್ದು ಬರಬೇಕು ನಮ್ಮದು. ಇಲ್ಲಿಗೆ ಈ ಥರ ಮಾರ್ಕ್ ಹಾಕೊಂಡ್ಬಿಡಿ. ಸೊ ಇಲ್ಲಿಗೆ ಆರ್ಮೋಲ್ ರೌಂಡ್ ಬರಬೇಕು, ನೋಡಿರಲ್ವಾ. ಸೊ ಇದಿಷ್ಟು ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಇನ್ನು ಇದನ್ನು ಫುಲ್ ರೌಂಡಾಗಿ ಈ ಥರ ನೋಡಿ ಫುಲ್ ರೌಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ಅದೇನಿರುತ್ತಲ್ವ ಅದೇ ರೀತಿ ಫುಲ್ ರೌಂಡಾಗಿ ಸ್ಟಿಚ್ ಹಾಕ್ಕೊಂಡೆ. ಸೊ ನೋಡಿ ಇದಿಷ್ಟು ಸ್ಲೀವ್ಸ್ದು ಕಟ್ಟಿಂಗು ಹಾಗೆ ಸ್ಟಿಚ್ಚಿಂಗು. ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಾವು ಅಟ್ಯಾಚ್ ಮಾಡಿದ್ದೀವಿ ಅಂತಲೇ ಅನಿಸೋದಿಲ್ಲ ಲೈನಿಂಗ್ ಪೀಸನ್ನ. ಸೊ ಆ ರೀತಿ ಬಂದಿದೆ. ಸೊ ಇದನ್ನು ಸಹ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ನೋಡಿ ಈ ಥರ ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಯಾವ ಥರ ಬರುತ್ತೆ ಅಂದರೆ ನೋಡಿ ಈ ಥರ ಬಾರ್ಡ್ರ್ ಮೇಲೆ ಬಟ್ಟೆ ಪೀಸ್ ಬರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಬಾರ್ದು. ಸೊ ಅರ್ಥ ಆಗಿದೆ ಅಲ್ವಾ, ನಾನು ಮೊದಲಿಗೆ ಹೇಳಿದ್ದೀನಿ. ಇನ್ನೊಮ್ಮೆ ನಿಮಗೆ ಏನಂತಾನೆ ಅದು ಮಾಹಿತಿ ಕೊಡೋಕ್ಕೋಸ್ಕರ ಹೇಳಿದೆ. ಸೊ ನೋಡಿ ಈ ಥರ ಮೇನ್ ಕ್ಲಾತ್ನ ಇಟ್ಟು ಅದ್ರ ಮೇಲೆ ಈ ಥರ ಬಾರ್ಡ್ರನ್ನ ಇಟ್ಟು ಸ್ಟಿಚ್ ಮಾಡಿಕೊಂಡು ಇದನ್ನು ಹೊಲ್ಕೊಳ್ಬೇಕು. ಸೊ ನೋಡಿ ನಾನು ವೀಡಿಯೋಸ್ನ ನೋಡ್ತಾ ಇರಿ. ಇನ್ನೂ ಹೆಚ್ಚು ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ನನಗೆ ತಿಳಿದಿರುವಂಥ ಟೈಲರಿಂಗ್ ಟಿಪ್ಸು ಹಾಗೆ ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡ್ತಾ ಇರ್ತೀನಿ. ಸೊ ನಾನು ಕೂಡ ಈ ಥರ ಯೂಟ್ಯೂಬ್ ನೋಡ್ಕೊಂಡೇ ಕಲ್ತಿದ್ದು. ಸೊ ನನ್ನಂಥ ಕಲಿಯೋರಿಗೆ ಇದು ನಾನು ಮಾಡ್ತಿರೋ ಹೆಲ್ಪು ಅಥವಾ ನನ್ನಿಂದ ಏನೋ ಒಂದು ಸಹಾಯ ಅಂತ ಅನ್ಕೋಬೋದು. ಸೊ ನಿಮ್ಮಿಂದನೂ ನನಗೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ನನಗೆ ಸಹಾಯ ಮಾಡೋದಾಗುತ್ತೆ. ಸೊ ನಾನು ನನಗೆ ತಿಳಿದಿರುವಂಥ ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ನೀವು ಸಹ ನನಗೆ ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಹೆಚ್ಚು ನನಗೆ ವೀಡಿಯೋಸ್ನ ಮಾಡಿ ಹಾಕಬೇಕು ಅನ್ನೋ ಒಂದು ಮೋಟಿವೇಶನ್ ಸಿಗತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಸೊ ಜಾಸ್ತಿ ನನ್ನ ವೀಡಿಯೋಸ್ನ ನೋಡ್ತಾ ಬನ್ನಿ. ನಾನು ಈ ಥರನೇ ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡಿಯೇ ಕಲ್ತಿದ್ದು. ನಾನು ಸುಳ್ಳು ಹೇಳೋದಿಲ್ಲ. ಸ್ವಲ್ಪ ದಿವಸ ಹೋಗಿದ್ದೆ ಕಲಿಯೋದಕ್ಕೆ, ಆದರೂ ಕೂಡ